ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಅಕ್ಕದು ಬಳೆ ಶಾಸ್ತ್ರ. ಸೊ ಇವತ್ತೇ ಇಟ್ಕೊಂಡಿದ್ದೀವಿ. ಸೊ ಇವತ್ತು ನಾನು ಬೆಳಗ್ಗೆ 6 ಗಂಟೆಗೇ ಎದ್ಬಿಟ್ಟು ನಮ್ಮ ಗಾನವಿಗೆ ಸ್ವಲ್ಪ ಅಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಇವಾಗೇ ಬಂದಿದ್ದು. ನಾವು ಬರೋ ಟೈಮಲ್ಲೇ ಟೆಂಟ್ ಅವರು ಮತ್ತು ಗೇಟ್ ಫಿಕ್ಸ್ ಮಾಡೋರೆಲ್ಲ ಇವಾಗೇ ಬಂದಿದ್ದಾರೆ. ಸೊ ಟೆಂಟ್ ಎಲ್ಲ ಹಾಕಿಸ್ತಾ ಇದ್ದೀವಿ. ಸೊ ಬನ್ನಿ ತೋರಿಸ್ತೀನಿ. ನಮ್ಮ ಅಕ್ಕದು ಬಳೆ ಶಾಸ್ತ್ರ ಮಾತ್ರ ಅಲ್ಲ, ಮತ್ತು ಇವತ್ತು ಮೆಹಂದಿ ಶಾಸ್ತ್ರ ಕೂಡ ಇವತ್ತೇ ಇಟ್ಕೊಂಡಿದ್ದೀವಿ. ಸೊ ನಾವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಒಂದೇ ದಿನದಲ್ಲೇ 2-3 ಶಾಸ್ತ್ರಗಳು ಮಾಡಬೇಕಾಗಿ ಪರಿಸ್ಥಿತಿ ಬಂತು. ಸೊ ಹಂಗಾಗಿ ಮಾಡೋಣ ಇನ್ನೇನು ಅಂತ ಹೇಳ್ಕೊಂಡು ನಾವೇ ಹಂಗೋ ಹಿಂಗೋ ಟೈಮ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಎಲ್ಲ ಇದು ಮಾಡಿದ್ವಿ. ಅದೇ ಟೈಮಲ್ಲೇ ಗೇಟ್ ಫಿಕ್ಸ್ ಮಾಡೋರು, ಟೆಂಟ್ ಹಾಕೋರು ಎಲ್ಲ ಅದೇ ಟೈಮಲ್ಲೇ ಬಂದಿದ್ದರು. ಸೊ ಅಂಕಲ್, ನಾವು ಏನೇ ಫಂಕ್ಷನ್ ಇದ್ದರೂ ಈ ಅಂಕಲ್ಗೆ ಹೇಳೋದು. ಇವರು ನಮ್ಮೂರ ಪಕ್ಕದಲ್ಲಿರೋರು. ಸೊ ತುಂಬ ಚೆನ್ನಾಗಿರ್ತವೆ ಇವ್ರ ಹತ್ರ ಟೆಂಟ್ಗಳೆಲ್ಲ. ಸೊ ಈ ಗೇಟ್ ಅವ್ರಿಗಂತೂ ಹೇಳಿ ಸಾಕಾಗ್ಬಿಟ್ಟಿತ್ತು. ಗೇಟ್ ತೊಗೊಂಡ್ಬನ್ನಿ ಅಂತ ಅದು ನಾವು ಮಾಡ್ಸೋಕ್ಕೆ ಹಾಕಿರೋದು. ಸೊ ಹಂಗಾಗಿ ಅವರು ಇವತ್ತೇ ಬಂದಿದ್ರು. ಇವತ್ತೇ ಎಲ್ಲ ಮಿಕ್ಸ್ ಆಗ್ತಾಯಿತ್ತು. ಸೊ ಮೆಹಂದಿ ಅಣ್ಣಗೆ ಹೋಗ್ಬಿಟ್ಟು ಅಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ. ಆ ಮೆಹಂದಿ ಅಣ್ಣ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಎಡವಟ್ಟು ಮಾಡಿಬಿಟ್ರು. ನಮಗಂತೂ ಫುಲ್ಲು ತಲೆನೇ ಕೆಟ್ಟೋಯ್ತು. ಫುಲ್ ಮನೆಗೆ ಬಂದ್ಬಿಟ್ಟು ಜ್ಞಾಪಕ ಮಾಡಿದ್ರು, ಮೆಹಂದಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು. ಅಯ್ಯೋ, ಬಂದಿರೋದೇ ಅದೇ ಕೆಲಸಕ್ಕೆ, ನೋಡಿದ್ರೆ ಈ ಥರ ಇದು ಮಾಡಿಬಿಟ್ರಲ್ಲ ಅಂತ. ಮತ್ತೆ ಇಲ್ಲೇ ಊರಲ್ಲಿರೋ ಮೆಹಂದಿ ತೊಗೊಂಬಂದು ಕೊಡಿ ಅಂತ ಹೇಳಿದ್ರು. ಮತ್ತೆ ಒಂದು ಬಾಕ್ಸ್ ಅಲ್ಲಿಂದನೇ ತೊಗೊಂಬಂದು ಕೊಟ್ವಿ. ಅಲ್ಲಿಂದನೇ ತೊಗೊಂಬಂದು ಕೊಟ್ಮೇಲೆ ಸಕ್ಕರೆ, ನೀರು ಅದೇನೇನೋ ಮಿಕ್ಸ್ ಮಾಡಿಬಿಟ್ಟು ಅವ್ರು ಅಲ್ಲೇ ರೆಡಿ ಮಾಡಿಕೊಂಡ್ರು. ಆಮೇಲೆ ಡಿಸೈನ್ಸ್ಗಳೆಲ್ಲ ಬುಕ್ ಕೊಟ್ಟರು ಯಾವುದು ಅಂತ. ನಾವು ಈ ಡಿಸೈನ್ನ ಫಿಕ್ಸ್ ಮಾಡಿದ್ವಿ. ಆಮೇಲೆ ಇದನ್ನು ಹಾಕಿ ಅಂತ ಅವರು ಕೊಟ್ವಿ. ಅವರು ಕೂಡ ನೋಡಿ ಯಾವ ಥರ ಮೆಹಂದಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಕಲರ್ ಹೆಂಗೆ ಬರುತ್ತೋ ಅಂತ ನಮಗಂತೂ ಅವ್ರು ಹಾಕ್ತಾಯಿದ್ರೆ ನಮಗೆ ಹಾಕೊಳ್ಳೋಕೆ ಇಂಟ್ರೆಸ್ಟೇ ಇರಲಿಲ್ಲ. ಯಾಕಂದರೆ ಅವ್ರ ಕೈಯಾರೆ ರೆಡಿ ಮಾಡಿರೋ ಮೆಹಂದಿನೇ ಬಿಟ್ಟು ಬಂದಿದ್ದಾರೆ. ಸೊ ಅಂಗಡಿಯಲ್ಲಿರೋ ಮೆಹಂದಿ ಹೆಂಗೆ ಬರುತ್ತೆ ಅನ್ನೋ ಒಂದು ಡೌಟಲ್ಲಿ ನೀನು ಒಬ್ಬಳೇ ಹಾಕಿಸ್ಕೊ, ನಾವೆಲ್ಲ ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ವಿ. ಆಮೇಲೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕಂತ ಅವರು ವೀಡಿಯೋ ಮಾಡ್ಕೊತಾ ಇದ್ರು. ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಪೋಸ್ಟ್ ಮಾಡ್ತಾರಂತೆ. ನಾವು ಇವ್ರನ್ನ ಹುಡುಕಿರೋದು ಇನ್ಸ್ಟಾಗ್ರಾಮಲ್ಲೇ. ಇವ್ರು ನಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ರು. ಸೊ ನಮ್ಮ ಅಕ್ಕ ಫಸ್ಟಿಂದಾನೇ ಚೆಕ್ ಮಾಡ್ತಾ ಇದ್ಲು, ಯಾರು ಹೆಂಗೆ ಇಲ್ಲಿಂದ ಇಷ್ಟು ದೂರದಿಂದ ಬೆಂಗಳೂರಿಂದ ಬರ್ತಾರೋ ಇಲ್ವೋ ಅಂತ. ಸೊ ಗುಲ್ಬರ್ಗಾಯಿಂದನೇ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಣ ಅಂತ ಹುಡುಕ್ತಾ ಇರಬೇಕಾದ್ರೆ ಸೊ ಇವ್ರು ಸಿಕ್ಕಿದ್ರು. ಇವ್ರನ್ನ ನಾವು ಇನ್ಸ್ಟಾಗ್ರಾಮಲ್ಲೇ ಇದು ಮಾಡಿ ನಂಬರೆಲ್ಲ ತೊಗೊಂಡು ಮೆಸೇಜ್ ಮಾಡಿ ಬುಕ್ ಮಾಡ್ಕೊಂಡ್ವಿ. ಸೊ ಬುಕ್ ಮಾಡ್ಕೊಂಡಿದ್ದಕ್ಕೆ ಆವತ್ತು ಬಂದರು. ಅದೇ ಒಂದೇ ಒಂದು ಬೇಜಾರು ಏನಂದರೆ ಅವ್ರ ಕೈಯಾರೆ ಮಾಡಿರೋ ಮೆಹಂದಿ ಬಿಟ್ಬಿಟ್ಟು ಬಂದ್ರಲ್ಲ ಅನ್ನೋದಷ್ಟೇ. ಸೊ ಅಣ್ಣ ಕೂಡ ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟು ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೋಡಿದ್ರೆ ಫುಲ್ ಮಸ್ತಾಗಿ ಹಾಕ್ತಾಯಿದ್ರು. ಯಾವ ಹುಡುಗಿಗೂ ಕಮ್ಮಿ ಇಲ್ಲ ಬಿಡು ಅಂತ ಅಂದ್ಕೊಂಡ್ವಿ. ಅಷ್ಟು ಮಸ್ತಾಗಿ ಹಾಕ್ತಾಯಿದ್ರು. ನಮಗಂತೂ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೇ ಇರ್ಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಮಸ್ತಾಗಿ ಹಾಕ್ತಾಯಿದ್ರು. ಸೊ ಅಣ್ಣಗೂ ಹೇಳಿದ್ವಿ, ಏನಣ್ಣ ಈ ಥರ ಎಲ್ಲ ಬಿಟ್ಟು ಬಂದಿದ್ದೀರಾ ಅಂತ. ನಾನು ಬೇರೆ ಬ್ಯಾಗ್ ಎತ್ಕೊಂಡು ಬಂದುಬಿಟ್ಟಿದ್ದೀನಿ, ಆ ಬ್ಯಾಗ್ ಬಿಟ್ಬಿಟ್ಟು ಅಂತ ಹೇಳಿದ್ರು. ಹಾಗಾಗಿ ಹಿಂಗೆ ಮಿಸ್ಟೇಕ್ ಆಗುತ್ತೆ ಬಿಡು ಅಂತ. ನಮ್ಮಮ್ಮ ಬೇರೆ ಅಯ್ಯೋ ಮೆಹಂದಿನೇ ಬಿಟ್ಟು ಬಂದಿದ್ದಾರೆ, ಮೆಹಂದಿ ಕೆಲಸಕ್ಕೆ ಬಂದಿದ್ದೀರಾ ಅಂತೆಲ್ಲ ಅಂತ ಇದ್ರು. ಅಮ್ಮ ಹೋಗ್ಲಿ ಬಿಡು, ಮಿಸ್ಟೇಕ್ ಆಗುತ್ತೆ ಅಂತ ನಮ್ಮಮ್ಮಗೂ ಸಮಾಧಾನ ಮಾಡಿ ನೋಡಿ ಎಷ್ಟು ಮಸ್ತಾಗಿ ಹಾಕಿದ್ದಾರೆ, ಸಖತ್ತಾಗಿ ಹಾಕಿದ್ರು. ಸೊ 2 ಅವರ್ ತೊಗೊಂಡಿದ್ದಾರೆ ಗಾಯ್ಸ್. ಇದು ಕೈಗೆ ಮತ್ತು ಕಾಲಿಗೆ ಎಲ್ಲ ಇದು ಮಾಡೋಕ್ಕೆ 2 ಅವರ್ ತೊಗೊಂಡ್ರು. ಸೊ 2 ಅವರ್ ಆದಮೇಲೆ ನೋಡಿ ಯಾವ ಥರ ಬಂದಿದೆ ರಿಸಲ್ಟು. ಸಖತ್ತಾಗಿ ಹಾಕಿದ್ರು. ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಕಲರ್ ಹೆಂಗೆ ಬರುತ್ತೋ ಅನ್ನೋ ಡೌಟಲ್ಲೇ ಇದ್ವಿ. ಸೊ ಅವರು ಹೇಳ್ತಾಯಿದ್ರು ಫುಲ್ ಕಾನ್ಫಿಡೆನ್ಸಿಂದ ಬರುತ್ತೆ ಕಲರು ಅಂತ ಇದ್ರು. ಅದೇ ಖುಷಿಯಲ್ಲೇ ನಮ್ಮ ಅಕ್ಕ ಒಂದೆರಡು ಫೋಟೋಸು ಫುಲ್ ನಾನೇ ಎಲ್ಲ ಫೋಟೋ ವಿಡಿಯೋ ಎಲ್ಲ ನಾನೇ ತೊಗೊತಾ ಇದ್ದೆ. ಸೊ ಸಖತ್ತಾಗಿ ತೆಗೆದೆ. ಆಮೇಲೆ ಅವಳು ಫುಲ್ ಖುಷಿ ಆಗ್ಬಿಟ್ಲು, ವಾವ್ ಸಖತ್ತಾಗಿ ಬಿಡಿಸಿದ್ದಾರೆ ಅಂತ. ಸೊ ನೀವು ಗೆಸ್ ಮಾಡಿ ನೋಡೋಣ, ಇಷ್ಟೆಲ್ಲ ಮೆಹಂದಿ ಇಷ್ಟೆಲ್ಲ ಸಖತ್ತಾಗಿ ಬಿಡ್ಸೋಕ್ಕೆ ಅವರು ಎಷ್ಟು ತೊಗೊಂಡಿರ್ಬೋದು ಅಮೌಂಟ್ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಎಷ್ಟಾಯಿತು ಅಂತ. ಸೊ ಇದನ್ನ ಗಾಗ್ರಾ ತೊಗೊಂಡಿರೋದು, ಇದು ನಾವು ಸ್ಯಾರಿ ತೊಗೊಂಡಿರೋದು ಅವ್ರಿಗೆ, ಲಂಗ ಬ್ಲೌಸು ನನ್ನ ಅಕ್ಕಗೆ. ಇದು ಸೀರೆ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಸೊ ಅದು ಏನೇನೋ ಮಾಡೋಕ್ಕೋಗಿ ಇನ್ನೇನೇನೋ ಆಗೋಯ್ತು. ಹಂಗಾಗಿ ಇದನ್ನ ನೀನೇ ಹಾಕೋ ಪರವಾಗಿಲ್ಲ ಮೆಹಂದಿ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೇ ಹಾಕ್ಕೊಂಡ್ರು. ಸೊ ಆಮೇಲೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಕಲರ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಕಲರ್ ಕೊನೆಗೂ ಬರಲೇ ಇಲ್ಲ. ಸೊ ಫುಲ್ ಡಿಮ್ ಅಂದರೆ ಡಿಮ್ ಆಗೋಗ್ಬಿಟ್ಟಿತ್ತು ಕಲರು. ಆಮೇಲೆ ಅವರು ಮದುವೆ ನಾಳೆ ಇದೆ ಅಂದರೆ ಇವತ್ತಿನ ದಿನ ಬಂದುಬಿಟ್ಟು ಮತ್ತೆ ಮೆಹಂದಿ ಮೇಲೇ ಮತ್ತೆ ಮೆಹಂದಿ ಹಾಕಿದ್ರು. ಅವರಿಂದ ಮೆಹಂದಿ ತೊಗೊಂಡು ಬಂದುಬಿಟ್ಟು ಹಾಕಿ ಆಮೇಲೆ ಅದೇನೇನೋ ಸ್ಪ್ರೇ ಅದೆಲ್ಲ ಹಾಕಿದ್ಮೇಲೆ ಬಂತು. ಅದೆಲ್ಲ ಆದಮೇಲೆ ಬಳೆ ಶಾಸ್ತ್ರ ಅದೆಲ್ಲ ಆಗಿ 2 ಅವರ್ ಆಗಿತ್ತು. 2 ಅವರ್ ಆದಮೇಲೆ ಬಳೆ ಹಾಕೋರು ಬಂದರು.
ಅವರು ಬೇರೆ ಕಡೆ ಹೋಗ್ಬೇಕಿತ್ತಂತೆ ಪಾಪ ಅವ್ರ ಮನೆಯಲ್ಲೂ ಕೂಡ ಮದುವೆ ಇತ್ತಂತೆ. ಸೊ ಅವ್ರ ಮನೆಯಲ್ಲಿ ಮದುವೆ ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಬಳೆ ಹಾಕ್ತಾಯಿದ್ರು. ಅದಕ್ಕೆ ಎಲ್ಲ ಪೂಜೆ ಪುನಸ್ಕಾರ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತಾಯಿದ್ಲು. ನಾನೇ ವಿಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಬಳೆಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ವಿಭೂತಿ ಎಲ್ಲ ಇಕ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿ ಬಿಟ್ಟರು. ಪೂಜೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ನಾನು ಹೋಗ್ಬಿಟ್ಟೆ. ಅದು ಮೆಹಂದಿ ಹಾಕೋಕ್ಕೆ ಆಲ್ರೆಡಿ 2 ಅವರ್ ತೊಗೊಂಡಿದ್ರು. ಸೊ ಅದು ಸ್ವಲ್ಪ ಒದ್ದೆ ಇತ್ತು ಅಷ್ಟೇ. ನಾವು ಹೋಗ್ಬಿಟ್ವಿ, ನೀವು ಹಾಕ್ಕೊಳ್ಳಿ ನಾವು ಆಮೇಲೆ ಹಾಕೊತೀವಿ ಬಳೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಬರೋಷ್ಟರಲ್ಲಿ ಫುಲ್ ಲೇಟೇ ಆಗೋಯಿತು. ಅದಕ್ಕೆ ಇವರೇ ಎಲ್ಲ ಇದು ಮಾಡಿಕೊಂಡ್ರು. ಇದು ವಿಡಿಯೋನ ನಮ್ಮ ಮಾಮಿ ಮಗಳು ಮಾಡಿರೋದು ವಿಡಿಯೋ. ಸೊ ನಮ್ಮ ಅಕ್ಕನೂ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ನೋಡಿ. ಆಮೇಲೆ ನಮ್ಮಮ್ಮ ನೀವು ಬಳೆ ಹಾಕಿಸ್ಕೊಳ್ಳಲ್ಲ ಅಂದರೆ ನಾನು ತೊಗೊಂಡು ಇಟ್ಕೊತೀನಿ ಮನೇಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಮ್ಮಮ್ಮ ನನಗೆ ಈ ಕಡೆ 4 ಡಜನು ಈ ಕಡೆ 4 ಡಜನ್ ತೊಗೊಂಡು ನಮ್ಮ ಅಕ್ಕಗೆ ನನಗೆ ತೊಗೊಂಡು ಮನೇಲಿ ಇಟ್ಕೊಂಡಿದ್ರು. ನಮಗೆ ಅವ್ರು ಬಳೆಯವ್ರು ಹಾಕಿಲ್ಲ. ಸೊ ನಾವು ಎತ್ತಿಟ್ಟಿದ್ರು ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಇತ್ತು ಅಂತ ಬಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದು ನಾವೇ ಹಾಕ್ಕೊಂಡ್ವಿ. ಸೊ ನನಗೂ ತುಂಬ ಆಸೆ ಇತ್ತು, ನಾನು ಈ ಥರ ಬಳೆ ಹಾಕೋರ ಕೈಲಿ ಹಾಕಿಸ್ಕೋಬೇಕು, ರೀಲ್ಸ್ ಮಾಡಬೇಕು ಸಖತ್ತಾಗಿ ಅಂತ ಅಂದ್ಕೊಂಡೆ. ಅದು ಏನೋ ಮಾಡಲು ಹೋಗಿ ಇನ್ನೇನೋ ಆಗೋಯ್ತು. ಹಂಗಾಗಿ ಇರಲಿ ಬಿಡು ಅಂತ ಅಂದ್ಕೊಂಡು ನಾವು ಬರೋಷ್ಟರಲ್ಲಿ ಬಳೆ ಹಾಕೋರೆಲ್ಲ ಹೋಗಿಬಿಟ್ಟಿದ್ರು. ಹಂಗಾಗಿ ನಾವೇ ಹಾಕ್ಕೊಂಡ್ವಿ. ನನಗಂತೂ ಈ ಸೀರೆಯಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ನಮ್ಮ ಅಕ್ಕ ಮಸ್ತಾಗಿ ಕಾಣಿಸ್ತಾ ಇದ್ಲಲ್ಲ, ಯಾರೋ ದೃಷ್ಟಿ ಮಾಡಬೇಡಿ ಆಯಿತಾ. ನೋಡಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದ್ಲು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೀರೆ. ಸೊ ಉತ್ತರ ಕರ್ನಾಟಕ ಸೀರೆ ಅಂದರೆ ಏನು ಸುಮ್ಮನೆನಾ, ಇದನ್ನೇ ಇರ್ಕಲ್ ಸೀರೆ ಅಂತ ಅನ್ನೋದು. ನನ್ನ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ, ಇದನ್ನೇ ಇರ್ಕಲ್ ಸೀರೆ ಅಂತ ಅನ್ನೋದು. ಇರ್ಕಲ್ ಸೀರೆ ಅಂದರೆ ಏನು ಅಂತ ಕೇಳ್ತಿರಲ್ಲ, ಇದನ್ನೇ ಇರ್ಕಲ್ ಸೀರೆ ಅನ್ನೋದು. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಯಾವುದ್ಯಾವ ಶಾಸ್ತ್ರಕ್ಕೆ ಯಾವುದೇ ಫೋಟೋಶೂಟ್ಗೆ ಯಾವುದ್ಯಾವ್ದು ತೊಗೋಬೇಕು ಅಂತ ನಾವು ಆಗಲೇ ಫಿಕ್ಸ್ ಮಾಡಿಕೊಂಡು ಎಲ್ಲ ಪರ್ಸೇಜ್ ಮಾಡಿಕೊಂಡು ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ವಿ. ಸೊ ನಾವು ಹೆಂಗೆ ಅಂದ್ಕೊಂಡಿದ್ವೋ ಸೊ ಅದೇ ಥರನೇ ಆಯಿತು. ತುಂಬ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನಮ್ಮ ಲಡ್ಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಯ್ಯೋ ನಂದೇ ದೃಷ್ಟಿ ಆಗೋ ಥರ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಫೈನಲಾಗಿ ಒಂದು ಸಾಂಗ್ ಫಿಕ್ಸ್ ಮಾಡಿದ್ವಿ, ನೋಡ್ಕೊಂಬನ್ನಿ. ಸೊ ನೋಡಿದ್ರಲ್ಲ, ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಹೇಗೆ ಅಂದ್ಕೊಂಡಿದ್ವೋ ಸೊ ಹಾಗೇ ಮಾಡಿದ್ವಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನಮ್ಮ ಅಕ್ಕಗೆ ಮೆಹಂದಿ ಹಾಕೋಕ್ಕೆ ನಮ್ಮ ಅಕ್ಕನಿಗೆ ಮಾತ್ರ ನಾವು ಯಾರು ಹಾಕಿಸ್ಕೊಂಡಿಲ್ಲ, ಅವಳಿಗೆ ಮಾತ್ರ 3000 ತೊಗೊಂಡ್ರು. ಸೊ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಅವಳು ಖುಷಿಯಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.